ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿದರೆ. ಇದು ಪ್ರಥಮ ಬಾರಿಗೆ ಗೋಯಿನಶೆಟ್ಟಿ ಪಾಳ್ಯದಲ್ಲಿ ಹೊಸಕೂರು ಜಾತ್ರೆಗೆ ಮದ್ದೂರಮ್ಮ ದೇವಿಯ ಕೂರಿಸ್ಕೊಂಡು ಹೊಸ್ದಾಗಿ ಮದ್ದೂರಮ್ಮ ಜಾತ್ರೆಗೆ ಹೊಂಟಿದ್ದಾರೆ ಹೊಸಕೂರಿಗೆ. ನೋಡಿ, ಇದು ಗೋಯಿನಶೆಟ್ಟಿ ಪಾಳ್ಯದ ಒಂದು ತೇರು. ಅದ್ಭುತವಾದ, ಪ್ರಪಂಚದಲ್ಲಿ ಅತಿ ಎತ್ತರವಾದ ಹೊಸಕೂರಲ್ಲಿ ತೇರುಗಳು ಬರ್ತವೆ. ಹಾಗೆ ಈ ಒಂದು ತೇರು ಕೂಡ ಕೋನಪ್ಪನ ಅಗ್ರಹಾರ ಒಂದು ತೇರಿದು. ಇದು ತುಂಬ ಅದ್ಭುತವಾದ ಒಂದು ತೇರಿದೆ. ನೋಡಿ, ಇದು ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ಇದು ಪ್ರತಿ ವರ್ಷವೂ ಕೂಡ ಆಚರಿಸ್ತಿದ್ದಾರೆ ಕೋನಪ್ಪ ಅಗ್ರಹಾರದಲ್ಲಿ ಕೂಡ. ನೋಡಿ, ಇದಕ್ಕಿಂತ ಎತ್ತರವಾಗಿ ಇರುವಂತಹ ಪ್ರತಿಯೊಂದು ಕೂಡ ಇರುತ್ತೆ. ನೋಡಿ, ಆ ತೇರಿಗೆ ಛತ್ರಿ ಕಳಸ ಹಾಕೋಕ್ಕೋಸ್ಕರ ತಗೊಂಡು ಹೋಗ್ತಾಯಿದ್ದಾರೆ. ನೋಡಿ, ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ನಮ್ಮ ಹೊಸಕೂರು ಜಾತ್ರೆ 2026 ಒಂದು ಅದ್ಭುತವಾದ ಜಾತ್ರೆ. 8 ದಿನ ನಡೆಯುತ್ತೆ ಜಾತ್ರೆ. ಇದು ಗೋಯಿನಶೆಟ್ಟಿ ಪಾಳ್ಯದಲ್ಲಿ 11ನೇ ತಾರೀಕಿಂದ ಹಿಡ್ಕೊಂಡು 17ನೇ ತಾರೀಕುವರೆಗೂ ಜಾತ್ರೆ ಇತ್ತು. ಹಾಗೆ ಗೋಯಿನಶೆಟ್ಟಿ ಪಾಳ್ಯದಲ್ಲಿ ಸೊಲ್ಲಾಪುರದಮ್ಮ ದೇವಿನ ಅದ್ಭುತವಾಗಿ ಜಾತ್ರೆ ಮಾಡಿದರು. ಹಾಗೆ ಅಲ್ಲಿ ಶುಕ್ರವಾರ ಬಾನ ಕೂಡ ಇತ್ತು. 11ನೇ ತಾರೀಕು ಅಲ್ಲೆಲ್ಲ ಕರಗಾಲ ಮಾಡಿ, ದೇವ್ರ ಉತ್ಸವ ಎಲ್ಲ ಮಾಡಿ ಗೋಯಿನಶೆಟ್ಟಿ ಪಾಳ್ಯದಲ್ಲಿ ಅವೆಲ್ಲ ಮುಗಿಸ್ಕೊಂಡು ಮತ್ತು ಕೆಂಡ ಇತ್ತು. ಕೆಂಡ ಎಲ್ಲ ಮಾಡ್ಕೊಂಡು ಹಾಗೆ ಎಲ್ಲ ಮುಗಿಸ್ಕೊಂಡು ಶನಿವಾರ ತೇರು ಕಟ್ಕೊಂಡು ಹೊಸಕೂರು ಜಾತ್ರೆಗೆ ಹೊರಡ್ತಾರೆ. ಇದು ಅದ್ಭುತವಾದ ಜಾತ್ರೆ. ಇಡೀ ಎಲೆಕ್ಟ್ರಾನ್ಸಿಟಿಯಿಂದ ಹಿಡ್ಕೊಂಡು ಪ್ರತಿಯೊಂದು ಅಕ್ಕಪಕ್ಕ ಹಳ್ಳಿ ಹಾಗೆ ಏರಿಯಾದಲ್ಲೆಲ್ಲ ಹೊಸಕೂರು ಜಾತ್ರೆಗೆ ಈ ಥರ ತೇರು ಕಟ್ಕೊಂಡು ಹೋಗ್ತಾರೆ. ಅವರವರ ಇದರಲ್ಲಿ ಕಟ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ. ಹೊಸಕೂರಲ್ಲಿ ಮದ್ದೂರಮ್ಮ ದೇವಿಯ ನೋಡೋದೇ ಒಂದು ಖುಷಿ. ಹಾಗೆ ಆ ರಥ ಒಂದಕ್ಕೊಂದು ಎತ್ತರವಾದ ರಥವನ್ನು ನೋಡ್ಬೋದು ನಾವು. ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇವೆಲ್ಲ ನಿಮಗೆ ತೋರಿಸ್ತಿದ್ದೀನಿ. ಹಾಗೆ ಇವೆಲ್ಲ ನೋಡಿ, ಇಲ್ಲಿ ಎತ್ತು ಕಟ್ತಾರೆ ರಥಕ್ಕೆ. ಸುಮಾರು ಎತ್ತುಗಳು ಕಟ್ತಾರೆ. ಸುಮಾರು ಏನೂ ಇಲ್ಲ ಅಂದರೂ ಒಂದು 50 ಜೊತೆ 60 ಜೊತೆ ಎತ್ತು ಕಟ್ಟಿ, ಹಾಗೆ ಟ್ಯಾಕ್ಟ್ರಿಗಳೆಲ್ಲ ಕಟ್ಟಿ, ಹಾಗೆ ಅಕ್ಕಪಕ್ಕ ಹಗ್ಗ ಕಟ್ಟಿಬಿಟ್ಟು ಒಯ್ಲಾಡುತ್ತೆ. ಅತ್ಲಾಗೆ ಅವರು ಕಮಿಟಿ ಹೇಳ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ಒಂಥರ ಆನಂದ ಆಗಿರುತ್ತೆ. ಜೈ ಮದ್ದೂರಮ್ಮ ದೇವಿ ಅಂತ ನಾನು ಇಷ್ಟು ಹೇಳ್ತಾ, ಈ ಒಂದು ಅದ್ಭುತವಾದ ಜಾತ್ರೆಯ ಒಂದು ಸಡಗರವನ್ನು ನಾವೆಲ್ಲರೂ ನೋಡೋಣ. ಬನ್ನಿ, ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಗೋಯಿನಶೆಟ್ಟಿ ಪಾಳ್ಯದ ತೇರು ಎಲ್ಲಪ್ಪ ಅಂತಂದರೆ ಶಾಂತಿಪುರ ರೋಡಲ್ಲಿ ಅಲ್ಲಿ ನಿಲ್ಲಿಸ್ಕೊಂಬಿಟ್ಟು ತೇರೆಲ್ಲ ಕಟ್ಟಿಬಿಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿ ಮದ್ದೂರಮ್ಮ ದೇವಿಯ ಶೃಂಗಾರ ಮಾಡಿಕೊಂಡು ತಗೊಂಡು ಹೊರಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ಒಂದು ಆನಂದ. ಅಲ್ಲಿ ಎತ್ತುಗಳು, ಥರದ ಎತ್ತುಗಳು ಕಟ್ಟಿರ್ತಾರೆ. ನೋಡೋಕ್ಕೆ ಒಂದು ಆನಂದ. ಅವರು ಆ ಬಾವುಟ ತೋರಿಸ್ತಾ ಮುಂದೆ ಸಾಗ್ರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹಾಗೆ ನೋಡ್ತಾ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇವೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೋಗೋಣ. ಹೇಗಿರುತ್ತೆ ಅಂತ ನಿಮಗೆ ಇನ್ನೂ ಹೇಳ್ತೀನಿ. ಇಷ್ಟು ಅದ್ಭುತವಾಗಿ ತೇರು ಇದೆ ಅಂದರೆ ನಾವು
ಇನ್ನೂ ಮದ್ದೂರಮ್ಮ ದೇವಿಯನ್ನು ನೋಡಬೇಕು ಅಂದರೆ ಹೊಸೂರಲ್ಲಿ ಇನ್ನೂ ಎಷ್ಟು ತೇರುಗಳು ಬರ್ತವೆ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಗೋಯಿಸೆಡ್ಡಿ ಪಾಳ್ಯದ ಒಂದು ತೇರು, ಹಾಗೆ ಪಕ್ಕದಲ್ಲಿ ಕೋನಪ್ಪ ನಗರ ಒಂದು ತೇರು ಕೂಡ ಇದೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ನೋಡೋಕ್ಕೆ ಒಂದು ಆನಂದ. ನೋಡ್ತಾ ಇದ್ದರೆ ಇನ್ನೂ ನೋಡಬೇಕು ಅನಿಸುತ್ತೆ. ನಮ್ಮ ಪ್ರಪಂಚದಲ್ಲಿ ಅತಿ ಎತ್ತರವಾದ ತೇರುಗಳು ಅಂದರೆ ಅದು ಹೊಸೂರು ಮದ್ದೂರಮ್ಮ ದೇವಿಯ ತೇರು ಅಂತ ಹೇಳ್ಬೋದು. ಏಕೆಂದರೆ ಆ ಮದ್ದೂರಮ್ಮ ದೇವಿ ಮದ್ದೂರಿನಿಂದ ಹೊಸೂರಿಗೆ ಬಂದು ನೆಲೆಸಿರೋ ಒಂದು ಅದ್ಭುತವಾದ ಕಥೆನೇ ಕೂಡ ಇದೆ. ಅದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದು ನೀವು ನನ್ನ SK ಹರಿಸಮುದ್ರ ಚಾನಲ್ನಲ್ಲಿ ನೀವು ನೋಡ್ಬೋದು. ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಮದ್ದೂರಮ್ಮ ದೇವಿಯ ವಿಡಿಯೋಗಳ ನೋಡ್ಬೋದು ನೀವು. ಆದರೆ ಜಾತ್ರೆ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಅದು ಈ ವರ್ಷ ನನಗೆ ಒಲಿದು ಬಂತು. ವಿಡಿಯೋ ಹಾಕಿದ್ದೀನಿ ನೋಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನನ್ನ ಚಾನಲ್ SK ಹರಿಸಮುದ್ರ ಚಾನಲ್ಲು ನೋಡಿ ನನ್ನನ್ನು ಬೆಳೆಸಿ.
ಹೊಸಕೂರಿಗೆ ಬಂದು ನೋಡಿ. ಹೊಸಕೂರಲ್ಲಿ ಒಂದು ಸ್ಟಾರ್ಟಿಂಗ್ ಬಂದರೆ ಈ ಥರ ಮ್ಯೂಸಿಯಮ್ ಎಲ್ಲ ಇಟ್ಟಿದ್ದಾರೆ. ಆಟಗಳೆಲ್ಲ ನೋಡ್ಬೋದು, ಇಲ್ಲಿ ಆಟ ಆಡ್ಬೋದು. ಚಿಕ್ಕವರಿಂದ ದೊಡ್ಡವರು ಕೂಡ ಜಾತ್ರೆ ತುಂಬ ಅದ್ಭುತವಾದ ಜಾತ್ರೆ ಅಂತ ಹೇಳ್ಬೋದು. ಇದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಕೂಡ ಅಕ್ಕಪಕ್ಕ ಅಂಗಡಿಗಳಿದ್ದಾವೆ. ಅವೆಲ್ಲ ನಿಮಗೆ ತೋರಿಸ್ತೀನಿ. ಇದನ್ನು ಇಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ನೋಡಿ. ಪ್ರತಿಯೊಂದು ಅದ್ಭುತವಾದ ಆಟಗಳು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡರೆಲ್ಲ ಆಡಬೋದು. ತುಂಬ ಚೆನ್ನಾಗಿದೆ, ಹಾಗೆ ನೋಡಿ. ಹೊಸಕೂರು ಜಾತ್ರೆ ಮದ್ದೂರಮ್ಮ ಜಾತ್ರೆ ಅಂದರೆ ತುಂಬ ಅದ್ಭುತವಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಜಾತ್ರೆ ನೋಡಿ. ನನಗೆ ನಾನು ಯಾವತ್ತೂ ನೋಡಿರಲಿಲ್ಲ. ಸುಮಾರು 5 ವರ್ಷ ಆಗಿತ್ತು ಜಾತ್ರೆ ನೋಡ್ದಲೇ. ನಾನು ಬೆಂಗಳೂರಿಗೆ ಬಂದು ಈ ಒಂದು ಅದ್ಭುತವಾದ ಜಾತ್ರೆ ನಾನು ನೋಡ್ದಲೇ ಭಾಳ ದಿನ ಆಗಿತ್ತು. ಆದರೆ ಈಗ ನನ್ನ ಒಂದು ಈ ಜಾತ್ರೆಯ ಒಂದು ಕಣ್ತುಂಬಿಕೊಂಡೆ. ಇನ್ನೂ ತುಂಬ ಚೆನ್ನಾಗಿದೆ, ಇನ್ನೂ ಅದ್ಭುತವಾಗಿದೆ. ಇದು ಸ್ಟಾರ್ಟಿಂಗೇ ಈ ಥರ ಇದೆ. ಇನ್ನು ನಾನು ಅಕ್ಕಪಕ್ಕ ಜಾತ್ರೆಯಲ್ಲಿ ನೋಡಿ ನಮ್ಮ ಫ್ರೆಂಡು, ಹಾಗೆ ನಮ್ಮ ಸರ್ ಅಂತ ಕೂಡ ಹೇಳ್ಬೋದು, ಅವರು ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ ನೋಡಿ. ನೋಡಿ ತುಂಬ ಚೆನ್ನಾಗಿದೆ. ಅವ್ರ ಹೆಸರು ಬಂದ್ಬಿಟ್ಟು ಭಾಸ್ಕರ್ ರೆಡ್ಡಿ ಸರ್ ಅಂತ. ತುಂಬ ಚೆನ್ನಾಗಿದೆ ನೋಡಿ. ಇದು ಒಂದು ಇನ್ನು ಮುಂದೆ ವಿಡಿಯೋ ಇದೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.